ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಶನಿವಾರ ಸ್ನೇಹಿತರೆ, ಗೊತ್ತೇ ಇದೆ, ಬೆಳಗ್ಗೆ ಎಲ್ಲ ತುಂಬ ಬ್ಯುಸಿ ಇರ್ತೀನಿ. ಸೊ ದೇವಸ್ಥಾನ ಪೂಜೆ ಅದು ಇದು ಅಂದ್ಕೊಂಡು ಸೊ ರೆಸ್ಟ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗಲ್ಲ. ಹಂಗಾಗಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಿಂದಿಂದು ದಿವಸದ್ದು ಅಥವಾ ಅಮ್ಮನ ಮನೆ ಬ್ಲಾಗ್ಗಳನ್ನ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇನ್ನೂ ಯಾರೆಲ್ಲ ಹಬ್ಬದ ಬ್ಲಾಗ್ ನೋಡಿಲ್ಲ ನೋಡ್ಕೊಂಬನ್ನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸ್ನೇಹಿತರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಇವಾಗ ನೋಡಿ ಡಿಶ್ ವಾಷರಿಗೆ ಪಾತ್ರೆಗಳು ಜೋಡಿಸೋದಿದೆ. ಸೊ ನೋಡಿ ಇವೆಲ್ಲ ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ. ಇದೆಲ್ಲ ಏನೂ ಡಿಶ್ ವಾಷರ್ಗೆ ಹಾಕೋಂಗಿಲ್ಲ. ಸೊ ಮಿಕ್ಸಿ ಜಾರ್ಗಳು ಇದೆಲ್ಲ ಹ್ಯಾಂಡ್ ವಾಶ್ ಮಾಡ್ಬೇಕು ಆ್ಯಕ್ಚುಲಿ. ಇದು ಜ್ಯೂಸ್ ಜಾರ್ ಮನೆಯವ್ರಿಗೆ ಡೈಲಿ ಕಂಪಲ್ಸರಿ ಜ್ಯೂಸ್ ಕೊಡ್ತಾನೆ ಇರ್ತೀನಿ ನೀವು. ಇನ್ನು ಸುಜಿದ್ದು ಸ್ಕೂಲಿಂದ ಬಂದ ತಕ್ಷಣ ವಾಟರ್ ಕ್ಯಾನು ಎಲ್ಲ ವಾಶ್ ಮಾಡಿ ಇಡಬೇಕು. ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಹಿಂಗೇನೆ ಬಂಡಿ ಪಾತ್ರೆ ಆಗ್ತಿರ್ತವೆ. ಇವಾಗ ಹಾಲು ಕಾಯಿಸಿಟ್ಟು ಇವಾಗ ಏನು ಬಂದೆ ಅಂದರೆ ಕೊಬ್ಬರಿ ಬೆಲ್ಲ ಒಣಗಿದೆ. ಸೊ ಇವಾಗ ಎಳ್ಳು ಎಲ್ಲ ಹುರಿದು ಇಡೋಣ ಅಂತ ಹೇಳಿಬಿಟ್ಟು ಎದ್ದು ಬಂದೆ. ಸ್ವಲ್ಪ ಹೊತ್ತು ಸುಜಿತ್ ಜೊತೆ ಮಲಗೋಣ ಅಂತ ಹೋದೆ. ಸುಜಿತ್ ಹೆಂಗೆ ಗೊತ್ತಾ, ನಾನು ಮಲಗಿದ್ರೇ ಮಲಗೋದು. ಒಂದು ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ಹುರಿದು ಮತ್ತೆ ಮನೆ ಕಸ ಎಲ್ಲ ಗುಡಿಸ್ಬೇಕು. ಬನ್ನಿ ಬ್ಲಾಗ್. ಜನ ಎಲ್ಲೆಲ್ಲಿ ಹೋಗಿದ್ದೆ ಅಂದರೆ ರಾಜಾರಾಮ್ಗೆ ಹೋಗಿದ್ದೆ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಗುಬ್ಬಿನಲ್ಲಿ ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ಖಂಡಿತ ನನ್ನ ಕೇಳೋದಾದರೆ ರಾಜಾರಾಮ್. ಸುಜಿತ್ ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದೆ. ರಾಜಾರಾಮಲ್ಲಿ ಬಿಟ್ಟರೆ ನಾನು ಬೆಂಗ್ಳೂರಿಗೆ ಹೋದ್ರೂ ಬಟ್ಟೆ ತರಲ್ಲ. ಅಯ್ಯೋ ಅದಕ್ಕೊಂಥರ ಯಾವಾಗಲೂ ಮುತ್ಕೊಟ್ಟು ಹೋಗ್ತಾರೆ ಬಂದು. ಇವತ್ತು ಎಲ್ಲೋಗಿದೆ ಅಂತಂದರೆ ಮಧ್ಯಾಹ್ನ ಟೈಮ್ ಯಾಕೆ ಹೋಯ್ತು ಅಂತಂದರೆ ಟೈಮೇ ಸಾಕಾಗಲಿಲ್ಲ. ಇವತ್ತು ರಾಜಾರಾಮ್ಗೆ ಹೋಗಿದ್ದೆ. ಸಂಕ್ರಾಂತಿ ಅಲ್ವಾ, ಸುಜಿತ್ಗೆ ಬಟ್ಟೆ ತಗೊಬರೋಣ ಅಂತ ಹೋಗಿದ್ದೆ. ಸೊ ಮನೆಯವರು ಸುಜು ಪುಟಾಣಿಗೆ ಬಟ್ಟೆ ತೊಗೊಂಬಂದ್ಬಿಡು, ಬಟ್ಟೆ ತಂದಿಲ್ಲ ಹಬ್ಬಕ್ಕೆ ಅಂತ ಇದ್ರು. ಸುಜಿತ್ಗೂ ಅಷ್ಟೇ ನನ್ನ ಥರನೇ ಯಾವಾಗಲೂ ಹೊಸ ಬಟ್ಟೆ ಸ್ಟಾಕ್ ಇರುತ್ತೆ. ನಿಜ ಅವ್ನಿಗೆ ಹೇಳ್ಬೇಕು ಅಂದರೆ ಹುಟ್ಟಾಗಿಂದನೂ ಬರೀ ಹೊಸ ಬಟ್ಟೆಗಳನ್ನೇ ಹಾಕಿದ್ದೀವಿ ಜಾಸ್ತಿ ಅವನಿಗೆ. ಇನ್ನು ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಮಕ್ಕಳ ಬಟ್ಟೆ ಎಲ್ಲಿ ಚೆನ್ನಾಗಿರುತ್ತೆ ಶ್ವೇತಾ ಗುಬ್ಬಿನಲ್ಲಿ ಅಂತ. ಸೊ ನನ್ನನ್ನು ಕೇಳೋದಾದರೆ ಸುಮ್ಮನೆ ಸುಜಿ. ಸೊ ನನ್ನನ್ನು ಕೇಳೋದಾದರೆ ಗೊತ್ತಲ್ಲ, ರಾಜಾರಾಮು ನಾನು ಸುಮಾರು ಸಲ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಮಕ್ಕಳಿಗೆ ಮೇಯ್ನಾಗಿ ಬೆಸ್ಟ್ ಕಲೆಕ್ಷನ್ ಅಂದರೆ ಅದು ರಾಜಾರಾಮ್. ಸೊ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಯಾವುದೇ ಮಕ್ಕಳಿಗಾದರೂ ಕೂಡ ಬೆಸ್ಟ್ ಕಲೆಕ್ಷನು, ಬೆಸ್ಟ್ ಕ್ವಾಲಿಟಿ ಎಲ್ಲನೂ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳು. ಸುಜಿತ್ಗೆ ಒಂದು ಸೆಟ್ ತೊಗೊಂಬಂದೆ ಸಂಕ್ರಾಂತಿಗೆ ಹಾಕೋಕ್ಕೆ ಅಂತ. ಸೊ ಸುಜಿತ್ಗೆ ಆಗಲ್ಲ, 5 ವರ್ಷದ ಬಟ್ಟೆ 6 ವರ್ಷದ ಬಟ್ಟೆ ತೊಗೊಂಬಂದಿದ್ದೀನಿ, ಅವ್ನಿಗೆ ಆಗ್ತಾ ಇಲ್ಲ. ಸೊ ಗುಣ್ಗಾಗಿದ್ದಾನಲ್ಲ ಇತ್ತೀಚೆಗೆ ಸ್ವಲ್ಪ, ಹಂಗಾಗಿ ಆಗಲ್ಲ ಅವನಿಗೆ. ಹಂಗಾಗಿ ನಾನು ರೋಹಿತ್ ಕೈಲಿ ಕೊಟ್ಟು ಕಳಿಸಿದ್ದೀನಿ. ಸ್ವಲ್ಪ ಫೋನ್ ಮಾಡಿ ಹೇಳಿದೆ. ಎಲ್ಲ ಸೇಟ್ಸ್ ಅಂತೂ ತುಂಬ ಒಳ್ಳೆಯವ್ರು ಬಿಡಿ, ನಿಜವಾಗ್ಲೂ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ಅವ್ರನ್ನ. ಸೊ ಒಂದು ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಸಾಕು, ಪಾಪ ಅವರೇನೆ ಮೇಡಮ್ಜಿ ಕೊಟ್ಟು ಕಳಿಸಿ ಸೈಜ್ ಬೇರೆ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಬಿಡ್ತಾರೆ. ಏನಮ್ಮ ಬಂದೆ ನಡಿ, ಬನ್ನಿ ಕಡಲೆ ಬೀಜ ಹುರಿಯೋಣ ಇವಾಗ. ಸೊ ನೋಡಿ ಏನು ಗೊತ್ತಾ, ಪ್ರತಿ ವರ್ಷ ಇದೇ ಕತೆ. ಕೆಲವ್ರಿಗೆ ಈ ಒಂದು 4-5 ದಿವಸ ಇದ್ದಂಗೆ ಎಳ್ಳು ಬೆಲ್ಲ ಮಾಡ್ಕೊಳ್ಳೋ ಅಂಥವ್ರಿಗೆ, ಕೊಬ್ಬರಿ ಹೆಚ್ಚು ಒಣಗಿಸೋಂಥವ್ರಿಗೆ ನೋಡಿ ವಾತಾವರಣ ಹೆಂಗಿದೆ ನೋಡಿ, ಹೊರಗಡೆ ಫುಲ್ಲು ಕೋಲ್ಡು. ಇದರಲ್ಲಿ ಹೇಗೆ ಒಣಗಿಸೋದು ಕೊಬ್ಬರಿ ಬೆಲ್ಲ ಎಲ್ಲ. ಸೊ ನಾನು ಬುದ್ಧಿವಂತೆ ಫಸ್ಟ್ ಒಣಗಿಸಿ ಇಟ್ಬಿಟ್ಟು ಆಮೇಲೆ ಅಮ್ಮರ ಮನೆಗೆ ಹೋಗಿದ್ದೆ. ಗೊತ್ತು ಸಿಚುವೇಶನ್ ಹಿಂಗೆ ಆಗುತ್ತೆ ಅಂತ. ನೋಡಿ ಮರ್ತೇ ಬಿಟ್ಟಿದ್ದೀನಿ, ಸಕ್ಕರೆ ಹೆಚ್ಚು ಮಾಡೋಣ ಅಂತಿದ್ದೆ. ನೋಡೋಣ ನಾಳೆ ಆದರೆ ಸಕ್ಕರೆ ಹೆಚ್ಚು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇನ್ನು ನಾಳೆ ಬಿಟ್ಟರೆ ಖಂಡಿತ ನಮ್ಗೆ ಟೈಮ್ ಆಗಲ್ಲ. ಹೇಳ್ಬೇಕು ಅಂತ ಅಂದರೆ ಇನ್ನೂ ಮೇಲ್ಗಡೆ ಪೋಷಣ ಕಿಟಕಿ ಒರೆಸಿಲ್ಲ. ಸೊ ಹೇಳಿದ್ನಲ್ಲ, ಈ ಸಂಕ್ರಾಂತಿ ಟೈಮಲ್ಲೇ ಅಮ್ಮವ್ರ ಮನೆ ಹಬ್ಬ ಬಂದ್ಬಿಡುತ್ತೆ ನೋಡಿ, ನನಗೆ ಕೆಲಸಗಳೇ ಸಾಗೋದಿಲ್ಲ ನನಗೆ. ಎಳ್ಳು 3/4 kg ಎಳ್ಳು ತರಿಸಿದ್ದೀನಿ ರೀ. ಓಯ್ ಅಂಗಡಿ ಸಾಮಾನು ಬರೀಲಿಲ್ಲಲ್ಲ.
ಜಿ ಕಡಲೆ ಬೀಜ, 1 kg ಕಡಲೆ, 1 kg ಮಾಡೋಣ ಅಂತ. ಸೊ ಕಡಲೆ ಬೀಜ ಎಲ್ಲ ಹುರ್ಕೋತಾ ಇದ್ದೀನಿ. ಇನ್ನೇನು ಹಬ್ಬ ಬಂತಲ್ವಾ, ನೋಡ್ತಾನೆ ಇದ್ದೀರಾ ಹೊರಗಡೆ ತುಂಬ ಮೋಡ. ಸೊ ನಾಳೆ ನಾಡ್ದು ರೆಡಿ ಮಾಡ್ಕೊಳ್ಳೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಕೊಬ್ಬರಿ ಒಣಗಿರಲ್ಲ. ಪ್ರತಿ ವರ್ಷ ಇದೇ ಸಮಸ್ಯೆ. ಅದಕ್ಕೆ ನಾನು ಯೋಚನೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗೋಕ್ಕೆ ಮುಂಚೆನೇ ಎಲ್ಲನೂ ಕಟ್ ಮಾಡಿ ಒಂದು 2-3 ದಿವಸ ತಣ್ಣಗಾಗುತ್ತೆ. ನಿಜವಾಗ್ಲೂ ನನಗಂತೂ ಈ ಫ್ರೆಂಡ್ಸ್ಗಳ ಜೊತೆ ಫೋನಲ್ಲಿ ಮಾತಾಡಿ ಜೊತೆಗೆ ವಾಯ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಯೂಟ್ಯೂಬ್ಗೆ ವಾಯ್ಸ್ ಕೊಟ್ಟು ಫ್ರೆಂಡ್ಸ್ಗಳ ಜೊತೆ ಮಾತಾಡಿ ವಾಯ್ಸ್ ಡಮರ್ ಆಗಿಬಿಟ್ಟಿದೆ. ನಿಜ ಅದು ಯಾವಾಗ ಸರಿ ಹೋಗುತ್ತೋ. ಸೊ ವಾಯ್ಸ್ ಸರಿ ಹೋಗ್ಬೇಕಂದ್ರೆ ವಾಯ್ಸಿಗೆ ರೆಸ್ಟ್ ಕೊಡಬೇಕು. ದೇವರಾಣೆ ಫ್ರೆಂಡ್ಸ್ಗಳು ಬಿಡೋದೇ ಇಲ್ಲ, ವಾಯ್ಸ್ಗಳಿಗೆ ರೆಸ್ಟ್ ಕೊಡೋದು ಎಲ್ಲಿಂದ ಬಂತು. ಫೋನ್ ಮಾಡ್ತಾ ಇರ್ತಾರೆ, ಫೋನ್ ಮಾಡಿ ಎತ್ತಲಿಲ್ಲ ಅಂತಂದ್ರೆ ಬೈಕೊಂತಾರೆ. ಇನ್ನು ವರ್ಕೌಟ್ ಬಿಟ್ಟು 3-4 ದಿವಸ ಆಗೋಯಿತು. ಅಮ್ಮವ್ರ ಮನೆಗೆ ಹೋಗಿ ಬಂದಾಗಿಂದ ವರ್ಕೌಟೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಐ ಥಿಂಕ್ ಏನು ನೋಡಬೇಕು, ಸೋಮವಾರದಿಂದ ಶುರು ಮಾಡೋದ ಏನು. ತುಂಬ ಕೆಲಸ ಇದೆ, ನಿಜವಾಗ್ಲೂ ಕೆಲಸ. ನೋಡೋಣ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಮಧ್ಯದಲ್ಲಿ ಪೀರಿಯಡ್ ಬಂದರೆ ಅದೊಂದು 4-5 ಡೇಸ್ ಸ್ಕಿಪ್ ಮಾಡಬೇಕಾಗುತ್ತೆ. ಇನ್ನು ಕಡಲೆ ಬೀಜ ಎಲ್ಲ ಹುರಿದಿದ್ದಾಯಿತು. ಸ್ವಲ್ಪ ತಣ್ಣಗಾಗಿ ಸಿಪ್ಪೆ ಬಿಟ್ಕೊಳ್ಳಿ, ಅಲ್ಲಿವರೆಗೂ ಕಸ ಗುಡಿಸ್ಬಿಡೋಣ ಮನೆಯದು ಅಂತ ಹೇಳಿಬಿಟ್ಟು ಎಳ್ಳು ಕೂಡ ಹುರಿದಿಟ್ಟಿದ್ದೀನಿ. ಇನ್ನು ಇದು ಮಿಕ್ಸ್ ಮಾಡೋಕ್ಕೆ ಕಡಲೆ ಎಲ್ಲ ತುಂಬ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಳ್ಳು ಬೆಲ್ಲ ರೆಡಿ ಆದರೆ ಹಬ್ಬಕ್ಕೆ ಆಲ್ಮೋಸ್ಟ್ ರೆಡಿ ಆದಂಗೆ. ಇನ್ನೊಂದು ಏನು ಅಂದರೆ, ಇನ್ನು ಹಬ್ಬದ ಅಂದರೆ ಅಮ್ಮನ ಮನೆ ಹಬ್ಬದ ಕಂಟಿನ್ಯೂಸ್ ಬ್ಲಾಗ್ ಕೂಡ ಇದರಲ್ಲೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ತುಂಬ ಕಡಿಮೆ ಇತ್ತು ವೀಡಿಯೋ. ಸೊ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇದೇ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಡಲೆ ಬೀಜ ಹಾಕಿದೆ, ಕಡಲೆ ಬೀಜ ಜೊತೆಗೆ ಜೀರಿಗೆ ಪೆಪ್ಪಿ ಕೂಡ ತಂದಿದ್ದೀನಿ. ಜೀರಿಗೆ ಪೆಪ್ಪರ್ಮೆಂಟು ಅಂತ ಕೂಡ ಅಂತಾರೆ. ಕೊಬ್ಬರಿ, ಬೆಲ್ಲ ಎಲ್ಲ. ನನಗೇನು ಅಂದರೆ ಕಡಲೆ ಬೀಜ ಇದೇನು ಕಪ್ಪಾಗೋವರೆಗೂ ಹುರಿದ್ಬಿಟ್ಟಿದ್ದೀರಾ ಅಂತ ಅನ್ಕೋತೀರಾ. ಸೊ ನನಗೆ ಕಡಲೆ ಬೀಜ ಹೇಗೆ ಅಂದರೆ ಒಂಥರ ಕಮ್ಮಗೆ ಹುರಿಬೇಕು ಅಂತಾರೆ ಅಮ್ಮವರೆಲ್ಲ. ಸೊ ಕೆಲವ್ರು ಏನು ಮಾಡಿದ್ರೆ ಹಸಿನೇ ಒಂಥರ ಅರ್ಧಂಬರ್ಧ ಹುರಿದು ಹಾಕಿರ್ತಾರೆ. ಬಟ್ ಅದು ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಹಿಂಗೆ ಕೆಂಪಾಳ ಹುರಿಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಹುರಿದು ಸಿಪ್ಪೆ ಎಲ್ಲ ತೆಗೆದು ಇನ್ನು ನೈಟ್ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇರೋದು. ಸೊ ನನಗೆ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 1 kg ಅಥವಾ 3/4 kg ಅಷ್ಟು ಎಲ್ಲ ಯೂಸ್ ಮಾಡಿದ್ದೀನಿ. ಅಂದರೆ ಕಡಲೆ ಬೀಜ ಇದೆಲ್ಲನೂ. ಸೊ ವಾಯ್ಸ್ ಹ್ಯಾಕಿಂಗ್ ಆಗಿದೆ ಅಂತ ಅನ್ಕೋತಾ ಇದ್ದೀರಲ್ವಾ? ಹೌದು, ಯೂಟ್ಯೂಬ್ಗೆ ವಾಯ್ಸ್ ಕೊಡಬೇಕು. ಮನೇಲಿ ಸುಜಿತ್ ಹತ್ರ ಯಾವಾಗಲೂ ಮಾತಾಡ್ತಾ ಇರಬೇಕು. ಫ್ರೆಂಡ್ಸ್ಗಳ ಫೋನು ಮಾತಾಡಿ ವಾಯ್ಸ್ಗೆ ರೆಸ್ಟ್ ಇಲ್ಲದೇ ವಾಯ್ಸೇ ಸರಿ ಹೋಗ್ತಾಯಿಲ್ಲ ಸ್ನೇಹಿತರೆ. ನಿಜವಾಗ್ಲೂ 1-2 ದಿವಸ ಹಬ್ಬದವರೆಗೂ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಲ್ವ, ಹಾಗಾಗಿ. ಇನ್ನೊಂದೇನು ಇನ್ಫಾರ್ಮೇಷನ್ ಅಂದರೆ, ಮುಂದಿನ ಬ್ಲಾಗಲ್ಲಿ ಒಂದು ಮೇಕ್ ಓವರ್ ವಿಡಿಯೋ ಬರ್ತಾ ಇದೆ. ಪೂಜಾ ಸ್ಟುಡಿಯೋ ಅಂತ. ಸೊ ಮೇಕ್ ಓವರು ಮತ್ತು ಸಂಕ್ರಾಂತಿ ಮೇಕ್ ಓವರ್ ಅಥವಾ ಮೇಕಪ್ ಫೋಟೋಶೂಟ್ ಜೊತೆಗೆ ಅವ್ರದ್ದು ಸ್ಟುಡಿಯೋ ಕೂಡ ಓಪನ್ ಆಗಿದೆ. ಬಹಳಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಮೇಕಪ್ ಕಲಿಯೋದಕ್ಕೆ. ತುಂಬ ರೀಸನಬಲ್ ರೇಟಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದು ಎಲ್ಲದ್ರದ್ದು ಮಾಹಿತಿ ಬೇಕು ಅಂದರೆ ಖಂಡಿತ ಮುಂದಿನ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಯಾಕೆಂದರೆ ನಮ್ಮ ಗುಬ್ಬಿ ಸುತ್ತಮುತ್ತ ಇರೋ ಅಂಥ ಹೆಣ್ಮಕ್ಳು ಎಲ್ಲಿಂದನಾದರೂ ಬರಬಹುದು. ಸೊ ಬೇಕಾದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಸೊ ಮಿಸ್ ಮಾಡಿದೆ ನೋಡಿ. ಇನ್ನು ಆಯಿತು ಇದು. ಆಮೇಲೆ ಇದೇನು ಎಳ್ಳು ಬೆಲ್ಲ ಮಾಡಿ ನಾನ್ ವೆಜ್ ತೋರಿಸ್ತಿದ್ದೀರಾ ಅಂತ ಅಂದ್ಕೊಡಿ. ಇಲ್ಲ, ಇದು ಅಮ್ಮವ್ರ ಮನೆ ಬ್ಲಾಗು. ಇದಾಗಲೇ ತುಂಬ ದಿನ ಆಯಿತು ವಿಡಿಯೋ ಶೂಟ್ ಮಾಡಿಕೊಂಡು. ಗುರುವಾರ ಶೂಟ್ ಮಾಡಿರೋದು, ಗುರುವಾರ. ಸೊ ಇನ್ನು ಬಿರಿಯಾನಿ ಮಾಡಿದ್ದೆಲ್ಲ ಮುಗೀತು, ಊಟ ಆಯಿತು. ಇವಾಗ ಹಳೆ ಮನೇಲಿ ಒಂದು ರೌಂಡ್ ಹಾಕಿಂದಾಯಿತು. ಹೇಳಿದ್ನಲ್ಲ, ನಮ್ಮ ತಂಗಿ ಬಂದಿದ್ಲು, ಹಂಗಾಗಿ ಒಂದು ರೌಂಡ್ ಹಾಕ್ಕೊಂಬಂದೆ ಅಂತ. ಸೊ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದಾಯಿತು. ಇನ್ನು 4 ಗಂಟೆಗೆ ಊರೊಳಗಡೆ ಅಂದರೆ ನಮ್ಮ ಚಿಕ್ಕನಹಳ್ಳಿ ಪಾಳ್ಯದಲ್ಲಿ ನಾಗರ ಪೂಜೆ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊರಡಬೇಕು. ಅಷ್ಟರೊಳಗೆ ನೈವೇದ್ಯಕ್ಕೆ ಚಿಕನ್ ಸಾಂಬಾರು ಮಾಡಬೇಕು. ಸೊ ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ, ನಾನ್ ವೆಜ್ ಕೂಡ ನಾಗರಿಗೆ ನೈವೇದ್ಯ ಮಾಡ್ತಾರೆ ಅಂತ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮೂರಲ್ಲಿ
ಯಾವ ರೀತಿಯಾಗಿ ವಿಭಿನ್ನವಾಗಿ ನಾಗರು ಮಾಡ್ತೀವಿ ಅಂತ ತೋರಿಸ್ತೀನಿ. ಯಾಕೆಂದರೆ ಎಲ್ಲ ಕಡೆ ಈ ಪದ್ಧತಿ ಇರಲ್ಲ. ಸೊ ನಮ್ಮೂರಲ್ಲಿ ತುಂಬ ಫೇಮಸ್ಸು ನಾಗರು ಅಂದ್ರೆ. ಸೊ ಸುಮಾರಷ್ಟು ಜನ ಹೇಳ್ತಾ ಇರ್ತಾರೆ, ಹೇಳಿದ್ನಲ್ಲ ಹೆಣ್ಮಕ್ಳು ಬರಬಾರ್ದು ಅಂತ ಎಲ್ಲ ಹೇಳ್ತಾರೆ. ಬಟ್ ನಮ್ಮ ಕಡೆ ಹೆಣ್ಮಕ್ಳು ಬರಲೇಬೇಕು ನಾಗರು ಮಾಡೋ ಹತ್ರ. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಹಳೆ ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ. ಅಪ್ಪ ಅವ್ರ ತೋಟ ಅಂದರೆ ಮನೆ ಭಾಗದಲ್ಲಿ ಇರೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸುಮಾರು ದೂರ ಆಗುತ್ತೆ, ಅಷ್ಟೊಂದು ನಡ್ಕೊಂಡು ಹೋಗೋಕ್ಕೆ ನನಗೆ ಇವಾಗ ಟೈಮ್ ಇಲ್ಲ. ಬನ್ನಿ ಇವಾಗ ಹೋಗೋಣ. ಎಲ್ಲಿಗೆ ಗೊತ್ತಾ? ಚಿಕ್ಕೋನಹಳ್ಳಿ ಪಾಳ್ಯಕ್ಕೆ. ಸೊ ನಮ್ಮ ಗುಬ್ಬಿ ಸುತ್ತಮುತ್ತ ಚಿಕ್ಕನಹಳ್ಳಿಯಿಂದ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಕಡೆಪಾಳ್ಯ, ನಡುವಲ್ ಪಾಳ್ಯ, ಗಂಟೆಪಾಳ್ಯ, ಸೊ ಕಬ್ಬಣಸೆತ್ಮೆ ಪಾಳ್ಯ ಇವೆಲ್ಲ ಪಕ್ಕದಲ್ಲೇ ಪಾಳ್ಯಗಳು. ಸೊ ಇಲ್ಲಿ ಗುಬ್ಬಿ ಸೈಡಲ್ಲಿ ಪಾಳ್ಯ ಅಂದ್ರೇ ಫೇಮಸ್ಸು. ಪಾಳ್ಯ ಅಂದ್ರೆ ಚಿಕ್ಕನಹಳ್ಳಿ ಪಾಳ್ಯ ಅನ್ನೋದಕ್ಕಿಂತ ಪಾಳ್ಯದವರು ಅಂತ ಹೇಳಿದ್ರೇ ಅರ್ಥ ಆಗೋದು. ಸೊ ಇಲ್ಲಿ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನನ ಹೊಸ್ದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ನನಗೆ ಓಪನಿಂಗಿಗೆ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ. ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಅಣ್ಣ, ಸುಜಿತ್ತು, ಸಮೀಕ್ಷಾ, ನಮ್ಮಪ್ಪ, ಮತ್ತು ಜೊತೆಗೆ ನಾನು ಇಷ್ಟು ಜನ ಹೋಗ್ತಾ ಇದ್ವಿ. ಇನ್ನು ಅಮ್ಮ ಅಡುಗೆ ಕಡೆ ನೋಡ್ಕೋಬೇಕು. ಅತ್ತಿಗೆ ಅಮ್ಮ ಅಡುಗೆ ಕಡೆ ನೋಡ್ಕೋತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗೋಣ. ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ಬ್ಲಾಗ್ಗಳು ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಇವಾಗ ಹೊರಟ್ವಿ. ಈ ಡ್ರೆಸ್ ಕೂಡ ಶ್ವೇತಾ ಅವ್ರ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದಂಥ ಡ್ರೆಸ್ಸು. ಭಾಳ ದಿನ ಆಯಿತು ವೇರ್ ಮಾಡಿರಲಿಲ್ಲ. ಸೊ ಈ ಸೆಟ್ ಬಂದು ದುಪ್ಪಟ್ಟ ಮತ್ತು ಟಾಪ್ಸ್ ಅಷ್ಟೇ ಬರೋದು. ಸೊ ಇದಕ್ಕೆ ಪ್ಯಾಂಟೆಲ್ಲ ಏನು ಬರಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ವೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹಂಗಾಗಿ ಈ ದೇವಸ್ಥಾನಕ್ಕೆ ಹೋಗೋ ಅಂಥ ಸಿಚುವೇಶನ್ ಇತ್ತಲ್ವ, ಈ ಟೈಮಲ್ಲಿ ಡ್ರೆಸ್ನ ವೇರ್. ಅಮ್ಮವ್ರ ಮನೆಯಿಂದ ಇದು ಜವರೇಗೌಡನಪಾಳ್ಯ ಈ ಥರ ಎಲ್ಲ ಬರುತ್ತೆ, ಅಲ್ಲಿಂದನೂ ಹೋಗ್ಬೋದು. ಬಟ್ ರೋಡ್ ಚೆನ್ನಾಗಿಲ್ಲ. ಮತ್ತೆ ರಿಟರ್ನ್ ನಾವು ಹೊಸಳ್ಳಿ ರೋಡಿಗೆ ಬಂದೇ ಹೋಗಬೇಕು. ಕಬ್ಬಣಸೆತ್ಮೆ ಪಾಳ್ಯದಿಂದ ಇನ್ನು ಚಿಕ್ಕನಹಳ್ಳಿ ಪಾಳ್ಯಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿಂದ ಹೋಗಬೇಕು. ನಮ್ಮ ತಂದೆ ಊರು ಬಂದು ಡೈಲಿ ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಸೊ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಗೊತ್ತಿರಲ್ಲ. ಸೊ ಕಡೆಪಾಳ್ಯ ನಮ್ಮ ತಂದೆ ಊರು ಬಂದು. ಬಟ್ ನಾವು ಜಾಸ್ತಿ ಹೆಚ್ಚು ಈ ಊರಿಗೆ ಬರಲ್ಲ. ಯಾಕೆಂದರೆ ನಮ್ಮ ಮನೆ ಇರೋದೇ ಬೇರೆ ಕಡೆ, ಅಂದರೆ ತೋಟದಲ್ಲಿ ಮನೆ ಇರೋದ್ರಿಂದ ಈ ಥರ ಏನಾದ್ರು ಪೂಜೆ ಪುನಸ್ಕಾರ ಹಿಂಗೆಲ್ಲ ಇದ್ದಾಗ ಮಾತ್ರ ಬರ್ತೀವಿ. ಇದು ಬಂತು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಸುಮಾರಷ್ಟು ಜನ ಹೇಳ್ಬೋದು ನಾನ್ ವೆಜ್ ಎಲ್ಲ ಬಳಸಿ ನರಸಿಂಹನ ದೇವಸ್ಥಾನಕ್ಕೆ ಹೋಗ್ತಾರ ಅಂತ. ಇಲ್ಲ, ನರಸಿಂಹಂಗೆ ಇಲ್ಲಿ ನಾವು ಕಾರನ್ನು ನಡೆಸಿದ್ದೀವಿ. ಅಂದರೆ ಶ್ರಾವಣ ಮಾಸದಲ್ಲಿ ನಮ್ಮ ತಂದೆ ಮನೇಲಿ ಒಂದು ಪದ್ಧತಿ ಇದೆ, ತಂದೆ ಮನೆ ಕಡೆ. ಸೊ ಇಲ್ಲಿ ಬಹಳಷ್ಟು ನಡೆಸ್ತಾರೆ ಇಲ್ಲಿ. ಸೊ ಚಿಕನ್ನ ತೊಗೊಂಬಂದು ಇಲ್ಲಿ ಇದಕ್ಕೆ ತಳಿಗೆ ಅಂತ ಕೊಟ್ಟುಬಿಡ್ತೀವಿ ಅರ್ಚಕ್ರ ಮನೆಗೆ. ಸೊ ಅವರು ಎಲ್ಲರದೂ ಒಟ್ಟುಗೂಡಿಸಿ ಚಿಕನ್ ಸಾಂಬಾರು ಮಾಡಿ ಇಲ್ಲಿ ನೈವೇದ್ಯ ಮಾಡ್ತಾರೆ. ಮೇಯ್ನಾಗಿ ಇಲ್ಲಿ ದೇವಸ್ಥಾನದೊಳಗಡೆ ಇದ್ದಿದ್ದು ಹುತ್ತ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ಸ್ವಾಮಿನ ಕೆತ್ತನೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಖುಷಿ ಆಯಿತು. ಸೊ ಹೊಸ್ದಾಗಿ ಜೀರ್ಣೋದ್ಧಾರ ಮಾಡಿದರೂ ಕೂಡ ಹಳೆಯ ಕಾಲದ ದೇವಸ್ಥಾನ ಅನ್ನೋ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಪಾಳ್ಯದಲ್ಲಂತೂ ಎಲ್ಲ ದೇವಸ್ಥಾನಗಳು ಕೂಡ ಇವಾಗ ರೀಸೆಂಟಾಗಿ ಎಲ್ಲ ದೇವಸ್ಥಾನಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ರೀಸೆಂಟಾಗಿ ಒಂದು ಆಂಜನೇಯನ ದೇವಸ್ಥಾನ ಓಪನ್ ಆಯಿತು. ಅದು ಈ ದೇವಸ್ಥಾನ ಎಲ್ಲ ಒಟ್ಟಿಗೆ ಮಾಡಿದರು. ಭಾಳ ಚೆನ್ನಾಗಿ ಮಾಡಿದರು, ಅದ್ಧೂರಿಯಾಗಿ. ಪ್ರತಿದಿನ ಅನ್ನಸಂತರ್ಪಣೆ ಇದೆಲ್ಲ ಮಾಡಿದ್ರು, ಭಾಳ ಅದ್ಧೂರಿಯಾಗಿ ಮಾಡಿದ್ರು. ಸೊ ನೋಡಿ, ಇಲ್ಲಿ ಮೊದಲಿದ್ದು ನರಸಿಂಹನ ದೇವಸ್ಥಾನದ ಒಂದು ಎಡಭಾಗದಲ್ಲಿ ಅಂದರೆ ಈ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಹೊಸ್ದಾಗಿ ದೇವಸ್ಥಾನ ಜೀರ್ಣೋದ್ಧಾರ ಆದ ನಂತರ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದರೆ, ಅಂದರೆ ನಾನ್ ವೆಜ್ಗೆ ಸಂಬಂಧಪಟ್ಟಂತಹ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ತುಂಬ ಏನು ಈ ಕಾಲದಲ್ಲೂ ತುಂಬ ಸತ್ಯವಾದ ದೇವರು ಅಂದರೆ ನನ್ನ ಪ್ರಕಾರ ನಾಗದೇವತೆಗಳು. ಸೊ ಈಗೇನು ನೋಡ್ತಾ ಇದ್ದೀರಾ, ನಾವೀಗ ಬಂದಿರೋದು 3ನೇ ಬ್ಯಾಚ್ ಇಲ್ಲಿ ರೆಡಿ ಆಗ್ತಾ ಇರೋದು. ಫಸ್ಟ್ ಬ್ಯಾಚು 2ನೇ ಬ್ಯಾಚ್ ಮುಗ್ದೋಗಿದೆ. ಸೊ ನಾವೇನೇ ನೈವೇದ್ಯಕ್ಕೆ ಇಡಬೇಕು ಅಂದರೂ ಎಲ್ಲನೂ ಅವ್ರ ಮನೆಯಿಂದನೇ ತಂದಿರಬೇಕು. ಬಾಳೆ ಎಲೆ ಕೂಡ. ಸೊ ಬಾಳೆ ಎಲೆ ಅವ್ರವ್ರ ಮನೆಯಿಂದ ಹಾಕಿ ಎಲ್ಲಾದರೂ ನೈವೇದ್ಯ ಬಡಿಸ್ಬೋದು ಇಷ್ಟು ನಾಗರ ಕಲ್ಲಲ್ಲಿ. ಸೊ ಆ ಮನೆಯಿಂದ ಮಡಿಯಿಂದ ಚಿಕನ್ ಸಾಂಬಾರು, ರೈಸು, ನೆನೆಗಡಲೆ, ಚಿಲ್ಲಿ ಟಮಟ, ಜೊತೆಗೆ ಹಸಿ ಅಕ್ಕಿ ಟಮಟ, ನಾಗರಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಬಂದು ಇಲ್ಲಿ
ಅರ್ಚಕ್ರು ಹೇಳ್ತಾರೆ ಆವಾಗ ಬಾಳೆ ಎಲೆನ ಹಾಕಿ ನೈವೇದ್ಯನ ಇಡಬೇಕು. ಒಂದೇನು ಪದ್ಧತಿ ಅಂದರೆ ಈಗ ಒಬ್ಬರು ನೈವೇದ್ಯ ಹಾಕಿದ ಮೇಲೆ ಇಟ್ಟ ಮೇಲೆ ಅಲ್ಲಿ ಕರ್ಪೂರ ಏನು ಹಚ್ಚಿ ಪೂಜೆ ಮಾಡಿರ್ತಾರೆ ಆ ಕರ್ಪೂರ ಆರೋವರೆಗೂ ಆ ನೈವೇದ್ಯನ ಎತ್ತಂಗಿಲ್ಲ. ಸೊ ಆ ಕರ್ಪೂರ ಆರೋದ ಮೇಲೆ ಎತ್ಕೊಂಡು ಆಮೇಲೆ ಬೇರೆಯವ್ರಿಗೆ ಅವಕಾಶ. ಹೀಗೆ ಬಹಳಷ್ಟು ಜನ ಬಂದಿರ್ತಾರೆ, ತುಂಬ ಜನ ಬಂದಿರ್ತಾರೆ. ಸೊ ಎಲ್ಲರೂ ಕೂಡ ಇದೇ ಪದ್ಧತಿ, ಈ ಒಂದು ನಮ್ಮ ಊರಿನ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ನಾಗರು ಅಂದರೆ ತುಂಬಾ ಫೇಮಸ್ಸು. ಇದಾದಮೇಲೆ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋ ಅಂಥದ್ದು. ಸೊ ಅಲ್ಲೂ ನರಸಿಂಹಂಗೆ ಖಾರ ನೈವೇದ್ಯ ಮಾಡ್ತಾರೆ. ಸೊ ನಮ್ಮ ಮನೇಲಿ ಹೇಗೆ ಅಂದರೆ ನಮ್ಮದು ದೇವರಾಯನದುರ್ಗದ ಲಕ್ಷ್ಮೀನರಸಿಂಹಸ್ವಾಮಿ ಆಗಿರೋದ್ರಿಂದ ಸೊ ನಾವಿಲ್ಲಿ ನಾವು ಆ ಪದ್ಧತಿ ಇಲ್ಲ. ಸೊ ನಮ್ಮ ಮನೇಲಿ ಸಿಹಿ ಅಷ್ಟೇ ಮಾಡೋದು. ಸೊ ನೋಡ್ತಾ ಇದ್ದೀರಲ್ಲ ಯಾವ್ಯಾವ ರೀತಿ ಎಲ್ಲರೂ ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ಅಂತ. ಎಲ್ಲ ಪಟ ಅಂತ ಮಾಡ್ಕೋಬೇಕು, ಯಾಕೆಂದರೆ ತುಂಬ ಜನ ಹಿಂದೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ ಫಸ್ಟ್ ಒನ್ ನೋಡ್ತಾ ಇದ್ದೀರಲ್ಲ ಅದು ನಮ್ಮ ದೊಡ್ಡಪ್ಪ ಮಗ, ನಮ್ಮ ಅಣ್ಣ. ಇನ್ನೊಬ್ರು ದೊಡ್ಡಪ್ಪನ ಮಗ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಾರೆ. ಸೊ ಅವರು ಇಬ್ಬರೂ ನಮ್ಮ ದೊಡ್ಡಪ್ಪತಿರ ಮಕ್ಕಳೇ ಇಬ್ಬರೂ. ಸೊ ಎಲ್ಲರೂ ಕೂಡ ಹಣ್ಣು ಕಾಯಿ ತೊಗೊಂಡು ಹೋಗಲೇಬೇಕು ನೈವೇದ್ಯಕ್ಕೆ. ಸೊ ನಾಗರು ಅಂದರೆ ಗೊತ್ತಿದೆಯಲ್ಲ ತುಂಬ ಕಷ್ಟ. ಏನು ಪದ್ಧತಿ ಇರುತ್ತೆ ಅದನ್ನು ನಾವು ಈ ವರ್ಷ ಮಾಡಬೇಕು. ನಾಗರ ಹಬ್ಬ ಕೂಡ ಅಮ್ಮವ್ರ ಮನೇಲಿ ಆಯಿತು. ಸೊ ಏನು ಗೊತ್ತಾ, ನಾನು ನಮ್ಮೂರಿನ ಪದ್ಧತಿ ಹೇಗಿರುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ಬೇಕಲ್ವ, ಹಾಗಾಗಿ ವಿಡಿಯೋ ತೊಗೊಂಬಂದೆ. ಸೊ ಹೋದ ವರ್ಷವೂ ಹಾಕಿದ್ದೀನಿ ನೋಡಿ ನಾಗರ ಕಲ್ಲುಗಳು ಎಲ್ಲಿದ್ದಾವೆ ಅಂತ. ಸೊ ಇಲ್ಲಿ ಈ ಸಲ ದೇವಸ್ಥಾನ ಜೀರ್ಣೋದ್ಧಾರ ಆದ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಕೂಡ ನಾಗದೇವತೆಗಳ ಆಶೀರ್ವಾದ ಸಿಗಲಿ, ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಸೊ ಇದಾದ ನಂತರ ನರಸಿಂಹನ ದೇವಸ್ಥಾನದೊಳಗೆ ಹೋಗಿ ಅಲ್ಲಿ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡೇ ಮನೆಗೆ ಬರಬೇಕು. ಸೊ ಇದೇ ಇಲ್ಲಿಯ ಪದ್ಧತಿ. ಸೊ ಇಲ್ಲಿ ಒಂದು ಹುತ್ತ ಕೂಡ ಇದೆ ನರಸಿಂಹನ. ಫಸ್ಟ್ ಇದ್ದಿದ್ದು ವಿಗ್ರಹ ಪ್ರತಿಷ್ಠಾಪನೆ ಇರಲಿಲ್ಲ, ಬರೀ ಹುತ್ತ ಅಷ್ಟೇ ಪೂಜೆ ಮಾಡಿಸ್ತಿದ್ದಿದ್ದು. ಈಗ ಹೊಸ ದೇವಸ್ಥಾನ ಆದಮೇಲೆ ಸ್ವಾಮಿನ ಕೆತ್ತನೆ ಮಾಡಿದ್ದಾರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇದಾದ ನಂತರ ನಾನು ಅಲ್ಲೇ ರೋಡ್ ಸೈಡಲ್ಲೇ ಚಿಕ್ಕಪ್ಪವ್ರ ಮನೆ, ಹಾಗಾಗಿ ಚಿಕ್ಕಪ್ಪವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಅಣ್ಣ ಅಲ್ಲೇ ಬಿಟ್ಟು ಹೋದ್ರು. ಊಟ ಮಾಡಿಕೊಂಡು ಆಮೇಲೆ ಚಿಕ್ಕಪ್ಪವ್ರ ಮನೆಯಿಂದ ಹೊರಟೆ. ಸೊ ಅಮ್ಮನ ಮನೆಗೆ ಹೋಗಿ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ಆಲ್ರೆಡಿ ನೆಂಟರುಗಳು ತುಂಬ ಜನ ಬಂದುಬಿಟ್ಟಿದ್ರು, ಹಾಗಾಗಿ ವೀಡಿಯೋನ ಅಲ್ಲಿಗೆ ನಾನು ಸ್ಕಿಪ್ ಮಾಡಿದೆ. ನೋಡಿ ಮನೆಗೆ ಬಂದಮೇಲೆ ಚಿಕ್ಕಪ್ಪವ್ರ ಮನೆ ಹತ್ರ ಒಂದು ಹೊಸ ಬೈಕ್ ತಂದಿದ್ರು ನಮ್ಮ ತಂಗಿ ಪಾಪುಗೆ ಅಂತ. ಸೊ ಸುಜಿತ್ ಅದನ್ನು ಉದ್ಘಾಟನೆ ಮಾಡಿ ಓಡಿಸಿ ಎಂಜಾಯ್ ಮಾಡಿ ಆಮೇಲೆ ಮನೆಗೆ ಬಂದಿದ್ದು. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಗೊತ್ತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮೇಕ್ ಓವರ್ ವಿಡಿಯೋ ಇರುತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.